ನಿಮ್ಮ ಜರ್ನಿ ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಹೇಗೆ ಸ್ಟಾರ್ಟ್ ಆಯಿತು ಅದನ್ನ ಹೇಳಿ. ಓಕೆ, ಸೊ ಬೇಸಿಕಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಫಸ್ಟ್ ನಾವು MBBS ಡಿಗ್ರಿ ಇನ್ ಜನರಲ್ ಮಾಡಿರ್ತೀವಿ. ಅದಾದಮೇಲೆ ವಿ ಹ್ಯಾವ್ ಟು ಚೂಸ್ ಅ ಸ್ಟ್ರೀಮ್. ಹೌದು. ಸೊ ಇಟ್ ಕ್ಯಾನ್ ಬಿ ಅ ಸರ್ಜಿಕಲ್ ಸ್ಟ್ರೀಮ್ ಆಗಿರ್ಬೋದು, ಇಲ್ಲ ಕ್ಲಿನಿಕಲ್ ಸ್ಟ್ರೀಮ್ ಆಗಿರ್ಬೋದು. ಸೊ ವೆನ್ ಇಟ್ ಕೇಮ್ ಟು ಪೀಡಿಯಾಟ್ರಿಕ್ಸ್, ಸೊ ಥಿಯರಿಟಿಕಲಿ ಐ ಲೈಕ್ಡ್ ಇಟ್ ಅ ಲಾಟ್. ಬಟ್ ಆಫ್ಟರ್ MBBS ಒಂದು ಇಂಟರ್ನ್ಶಿಪ್ ಫಾರ್ ಅ ಇಯರ್ ನೀವು ಮಾಡ್ತೀರಲ್ವಾ, ಅದರಲ್ಲಿ ನೀವು ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಆ ಸಬ್ಜೆಕ್ಟ್ನ. ಎರಡರಲ್ಲೂ ನಿಮಗೆ ಇಷ್ಟ ಆದರೆ ಅದನ್ನು ನೀವು ನಿಮ್ಮ ಲೈಫ್ ಟೈಮ್ ಬ್ರಾಂಚ್ ಆಗಿ ಡಿಸಿಷನ್ ತೊಗೋಬೋದು. ಸೊ ಹೀಗೆ ವೆನ್ ಐ ವಾಸ್ ಇನ್ ದ ಪೀಡಿಯಾಟ್ರಿಕ್ ಇಂಟರ್ನ್ಶಿಪ್, ನನಗೆ ಮಕ್ಕಳಿಗೆ ಕಮ್ಯುನಿಕೇಟ್ ಮಾಡೋದು ತುಂಬ ಈಸಿ ಅನ್ನಿಸ್ತಾ ಇತ್ತು. ಐ ವಾಸ್ ನಾಟ್ ಹ್ಯಾವಿಂಗ್ ಅ ಡಿಫಿಕಲ್ಟ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಮೋಷನ್ಸ್. There was a connect. Yeah, definitely. Instant connect. Definitely. And even so do my friends used to tell that there's a same wavelength in which you tend to mingle with this to mingle with the child. ಮಕ್ಕಳಲ್ಲಿ ಮಕ್ಕಳಾಗಿ ನೀವು ಅವ್ರನ್ನ ಶಾಂತ ಮಾಡಿಸ್ತಾ ನೀವು ನಿಮ್ಮ ಪಾಡಿಗೆ ಅದು ನಡೀತಾ ಇತ್ತು. ಅಂದರೆ ಮಗು ನಿಮ್ಮ ಮಾತನ್ನು ಕೇಳುತ್ತೆ, ನಿಮಗೆ ಅರ್ಥ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್, ಎಲ್ಲ ಅಳು ಒಂದೇ ಥರ ಇರೋದಿಲ್ಲ. ಕೆಲವೊಂದು ಅಳುನಲ್ಲಿ ಅವ್ರ ಸಿಟ್ಟಿರುತ್ತೆ, ಕೆಲವೊಂದು ಅಳುನಲ್ಲಿ ಅವ್ರದ್ದು ಹ್ಯಾಪಿನೆಸ್ಸು ಇರುತ್ತೆ, ಇಲ್ಲ ಸ್ಟ್ರೇಂಜರ್ ಆಂಗ್ಸೈಟಿ ಇರ್ಬೋದು. ಸೊ ನೀವು ಆ್ಯಸ್ ಅ ಡಾಕ್ಟರ್ ಈ ಕಡೆ ಎಂಡಲ್ಲಿ ನಿಂತ್ಕೊಂಡು ಆ ಇಮೋಷನ್ನ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, I think that was the thought for me that I am right for this profession and I'm enjoying till date. Wow, superb. Yeah. So as you entered this field, ನಿಮಗೆ ಸುಮಾರಷ್ಟು ಚಾಲೆಂಜಸ್ ಎದುರಾಗಿರ್ಬೋದು. ನೀವು ಒಂದೇ ಸರಿ ಅಷ್ಟೊಂದು ಮಕ್ಕಳನ್ನ ನೋಡೋದು, ಅವ್ರು ಅಳೋದು ಆಗಲಿ, ಇಲ್ಲ ಅವ್ರು ನಿಮ್ಮ ಅಟೆನ್ಷನ್ ಸೀಕ್ ಮಾಡ್ತಿರ್ತಾರೆ, ಇಲ್ಲ ಅವ್ರಿಗೆ ಹುಷಾರಿಲ್ದಂಗೆ ಆಗ್ಬಿಡುತ್ತೆ, ಅದನ್ನ ನೋಡಿ ನೀವು ಓವರ್ವೆಲ್ಮ್ ಆಗಿ ನಿಮ್ಮದು ಇಮೋಷ್ನಲ್ ಚಾಲೆಂಜಸ್ ಇರ್ತದಲ್ಲ. ಸೊ ವಾಟ್ ಆರ್ ದ ಚಾಲೆಂಜಸ್ ಯು ಫೆಲ್ಟ್ you saw really being in that field? So initially, beginning of the journey as a pediatrician, as a resident life, so I was very much connected emotionally to the child. And when we do so outcome becomes very much important for us at that point of time. Right. So slowly ಎಷ್ಟೊಂದು ಮಕ್ಕಳನ್ನ ನೋಡ್ತಾ ಬಂದ್ರು ನೆವರ್ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ, ಇಷ್ಟೊಂದು ಮಕ್ಕಳಿದ್ದಾರೆ ಅಂತ ಬರ್ಡನ್ ಫೀಲ್ ಆಗಲ್ಲ. ಅಷ್ಟೊಂದು ಮಕ್ಕಳು ಆರಾಮಾಗಿ ಹೋದರೆ ಅದಕ್ಕಿಂತ ಹ್ಯಾಪಿ ಮೂಮೆಂಟ್ ಫಾರ್ ಅ ಡಾಕ್ಟರ್ ವಿಲ್ ನಾಟ್ ಬಿ ಸಮಥಿಂಗ್ ಎಲ್ಸ್. Wow, well said, Archana. Amazing. So now you've been guiding all young parents. ಸುಮಾರಷ್ಟು ಪೇರೆಂಟ್ಸ್ ಬರ್ತಾರೆ ನಿಮ್ಮ ಹತ್ರ, ಸುಮಾರಷ್ಟು ಡೌಟ್ಸ್ ಇರುತ್ತೆ, ಅವ್ರನ್ನೆಲ್ಲ ಗೈಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯೋರ್ ಪ್ರೊಫೆಷನ್ ಇಸ್ ಆಬ್ವಿಯಸ್ಲಿ ತುಂಬ ಹೆಕ್ಟಿಕ್ ಇರುತ್ತೆ, ತುಂಬ ಸ್ಕೆಡ್ಯೂಲ್ ವೈಸ್, ಡೇಟ್ ವೈಸ್, ಯು ಆರ್ ಆಲ್ವೇಸ್ ಅಪಾಯಿಂಟೆಡ್, ರೈಟ್? ಸೊ ನೆಕ್ಸ್ಟ್ ಇಸ್, ನೀವು ಇದನ್ನ ಮಾಡ್ಕೋತಾ ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. Thank you. So it is Arasu as us. You and your husband has been doing this and it's coming out really well. So tell me more about it. ಎಲ್ಲ ಇಷ್ಟು ಹೆಕ್ಟಿಕ್ ಸ್ಕೆಡ್ಯೂಲಲ್ಲಿ ಅದನ್ನೊಂದು ಮಾಡಬೇಕು ಅಂತ ಯಾವಾಗ ಥಾಟ್ ಬಂತು, ಹೇಗೆ ಬಂತು? ಸೊ ಒಂದು ಪ್ರೊಫೆಷ್ನಲಿಸಮ್ ಅನ್ನೋದಿರುತ್ತೆ, ಒಂದು ಪ್ಯಾಷನ್ ಅನ್ನೋದಿರುತ್ತೆ. ಸೊ ನಿಮಗೆ ಕೆಲವೊಂದು ಸ್ಟ್ರೀಮಲ್ಲಿ ಪ್ಯಾಷನ್ ಇದೆ ಅಂತ ಅಂದಾಗ ದಟ್ ಹೆಕ್ಟಿಕ್ ಸ್ಕೆಡ್ಯೂಲ್ ಶುಡ್ ನಾಟ್ ಇಂಟರ್ಫಿಯರ್ ಹಿಯರ್. ಕರೆಕ್ಟ್. ಸೊ ನಮಗೆ ನಮ್ಮ ಚಾನಲಲ್ಲಿ ಎಷ್ಟೇ ಬ್ಯುಸಿ ಪ್ರೊಫೆಷ್ನಲಿ ನಾವು ಇದ್ರೂ ಕೂಡ, ಬಟ್ ದಿಸ್ ಚಾನಲ್ ಇಸ್ ಎವ್ರಿಥಿಂಗ್ ಟು ಅಸ್. ಸೊ ವಿ ಹ್ಯಾವ್ ಎಕ್ಸ್ಟ್ರಾ ಎನರ್ಜಿ, ವಿ ಗೆಟ್ ಎಕ್ಸ್ಟ್ರಾ ಟೈಮ್, ವಿ ಮೇಕ್ ಎಕ್ಸ್ಟ್ರಾ ಟೈಮ್ ಫಾರ್ ದಿಸ್ ಚಾನಲ್ ಬಿಕಾಸ್ ವಿ ವಾಂಟ್ ಟು ಗಿವ್ ಸಮಥಿಂಗ್ ಟು ದ ಆಡಿಯನ್ಸ್ ಫ್ರಮ್ ಅವರ್ ಸೈಡ್. Superb. So when you think about a child just born ಅಂತ ಅಂದ್ಕೊಳ್ಳಿ, ಆ ಶಿಶುಗೆ ನಿಮ್ಮ ತಲೆಯಲ್ಲಿ ಬರೋದು ಫಸ್ಟ್ ಏನು ಪ್ರೊವೈಡ್ ಮಾಡಬೇಕು ಅದಕ್ಕೆ? ಈಗ ಅಪ್ಪ ಅಮ್ಮಂಗೆ ಅದಕ್ಕೆ ಒಳ್ಳೆ ನ್ಯೂಟ್ರಿಷನ್ ಬೇಕು, ಅದಕ್ಕೆ ಚೆನ್ನಾಗಿ ಫೀಡ್ ಮಾಡಬೇಕು, ಅದಕ್ಕೆ ಓವರ್ ಫೀಡ್ ಮಾಡಿಬಿಡ್ತಾರೆ, ಏನೋ ಒಂದು ಮಾಡ್ತಾರೆ. ಫಸ್ಟ್ ನೀವು ಮಾಡೋದು ಏನು ಮಾಡಬೇಕು ಅಪ್ಪ ಅಮ್ಮ ಆದವರು? So this might sound little different for you people, but as a pediatrician, ನಾವು ಯಾವಾಗಾದರೂ ಡೆಲಿವರಿ ರೂಮಲ್ಲಿ ಎಂಟರ್ ಆದಾಗ ಫಸ್ಟ್ ಹ್ಯಾಪಿ ಮೂಮೆಂಟ್ ಫಾರ್ ಅ ಪೀಡಿಯಾಟ್ರಿಷಿಯನ್ ಏನಂತ ಹೇಳಿದ್ರೆ ಮಗು ಅಳಬೇಕು. So the moment it cries, we are all happy in the OT. So never it is like pediatrician ಆಗಿದ್ದೀವಿ, ಮಗು ಅಳ್ತಾ ಇದೆ, ನನಗೆ ಇರಿಟೇಟ್ ಆಗ್ತಿದೆ. No, the moment it cries, it is active, we are super happy with that. So ಗುಡ್ ಕ್ರೈಯಿಂಗ್ ಬೇಬಿ ನಾವು ಡೆಲಿವರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ಹೆಲ್ದಿ ಬೇಬಿನ ನನ್ನ ಪೇರೆಂಟ್ಸಿಗೆ ಆಲ್ರೆಡಿ ಒಂದು ಸ್ಟೆಪ್ಪಲ್ಲಿ ಅಹೆಡ್ ಆಗಿ ಐ ಆಮ್ ಗಿವಿಂಗ್ ಟು ದೆಮ್. ಸೆಕೆಂಡ್ ಥಿಂಗ್ ಇಸ್, ಇಟ್ ಹ್ಯಾಸ್ ಅ ಲಾಟ್ ಆಫ್ ಥಿಂಗ್ಸ್ ಗೋಯಿಂಗ್ ಆನ್ ಪೋಸ್ಟ್ ಡೆಲಿವರಿ, ರೈಟ್? ಸೊ ಕೆಲವೊಬ್ರು ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿರ್ತಾರೆ, ಕೆಲವೊಬ್ಬರಿಗೆ ಸೆಕೆಂಡ್ ಬೇಬಿ ಇರುತ್ತೆ. ಸಮ್ ಆಫ್ ದೆಮ್ ವುಡ್ ಹ್ಯಾವ್ ಹ್ಯಾಡ್ ಅಬಾರ್ಷನ್ಸ್ ಆ್ಯಂಡ್ ದೆನ್ ನೌ ದೇ ವುಡ್ ಹ್ಯಾವ್ ಗಾಟ್ ಹೆಲ್ದಿ ಚೈಲ್ಡ್. ಸೊ ಆ ಬೇಸಿಸಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ನ್ಯೂ ಬಾರ್ನ್ ಕೇರ್ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಓಕೆ. ಸೊ ವೆನ್ ಇಟ್ ಕಮ್ಸ್ ಟು ಕೇರಿಂಗ್ ಅ ನ್ಯೂ ಬಾರ್ನ್, ಸೊ ಫಸ್ಟ್ 6 months ಅಂತೂ ಏನು ಹೊರಗಿಂದು ಹಾಲು ಕೊಡೋ ಹಾಗಿಲ್ಲ, ಏನು ಊಟ ಕೊಡೋ ಹಾಗಿಲ್ಲ. ಸೊ ಅಲ್ಲಿವರೆಗೂ ಸೇಫ್ ಅವರು.
ಅದಾದಮೇಲೆ ಫಸ್ಟ್ ಬೇಬಿ ಸ್ಟೆಪ್. ಇವಾಗ ಪೇರೆಂಟ್ಸ್ ವಿಲ್ ಬಿ ಸೂಪರ್ ಎಕ್ಸೈಟೆಡ್ ದಟ್ ಮೈ ಚೈಲ್ಡ್ ವಿಲ್ ಬಿ ಈಟಿಂಗ್ ಸಮಥಿಂಗ್ ಔಟ್. ಸೊ ಅವರು ಎಕ್ಸೈಟ್ಮೆಂಟ್ನು ಕಮ್ಮಿ ಮಾಡಿಸಿ ಆ್ಯಂಡ್ ಕಿಡ್ಗೂ ಕೂಡ ಟಮ್ಮಿ ಏನು ಹ್ಯಾಸಲ್ ಆಗ್ದಂಗೆ. ಸೊ ವಾಟ್ ಈಸ್ ದ ನೆಕ್ಸ್ಟ್ ಥಿಂಗ್ ದಟ್ ಯು ನೀಡ್ ಟು ಡೂ ಅಂತ ಹೇಳಬೇಕಂದ್ರೆ, ವಾಟ್ ಈಸ್ ದ ನೆಕ್ಸ್ಟ್ ಫುಡ್ or nutrition that a child requires after the breastfeeding phase is done? ಓಕೆ, ಸೊ ಫಸ್ಟ್ 6 months ಏನು ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ಬೇಸಿಕಲಿ ನಾವು ಅದನ್ನು ಕಂಪ್ಲೀಟ್ಲಿ 6 months ಅವ್ರು ಫಾಲೋ ಮಾಡೋದಕ್ಕೆ ವಿ ಗೈಡ್ ದೆಮ್. ದ ಡಿಫಿಕಲ್ಟ್ ಪಾರ್ಟ್ ಇಸ್ ಟಿಲ್ ದ 6 months ಫಾರ್ ದೆಮ್ ಟು ನಾಟ್ ಸ್ಟಾರ್ಟ್ ದ ಫೀಡ್ಸ್. ಸೊ ಆಫ್ಟರ್ 6 months ಅವರು ಆ್ಯಕ್ಚುಲಾಗಿ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿರುವಾಗ, ಸೊ ಮೋಸ್ಟ್ ಆಫ್ ದ ಪೇರೆಂಟ್ಸ್ ವಿಲ್ ನಾಟ್ ಹ್ಯಾವ್ ಎನ್ ಐಡಿಯಾ ಆಫ್ ಅ ಬ್ಯಾಲೆನ್ಸ್ ಡಯಟ್. ಸೊ ಎಲ್ಲರಿಗೂ ಅನಿಸುತ್ತೆ ರಾಗಿ ಸರಿ ಇಸ್ ದ ಓನ್ಲಿ ಫುಡ್ ವಿಚ್ ಹ್ಯಾಸ್ ಟು ಬಿ ಗಿವನ್ ಟು ದ ಚೈಲ್ಡ್. ನೀವು 6 ತಿಂಗಳು ಮಗು ತಾಯಿಗೂ ಕೇಳ್ಬೋದು, 8 ತಿಂಗಳು ಮಗು ತಾಯಿಗೂ ಕೇಳ್ಬೋದು, 1 ವರ್ಷದ ಮಗು ತಾಯಿಗೂ ಕೇಳ್ಬೋದು. ಅವ್ರು ಏನು ಊಟ ಕೊಡ್ತಾರೆ ಅಂತ ಕೇಳಿದ ಕೂಡಲೇ ದೇ ವಿಲ್ ಟೆಲ್ it is ragi sari. So where will the other micronutrients add in to the child's diet? Right. So somewhere the system is lacking behind, somewhere the awareness about nutrition is lacking behind. And ಈ ಗ್ಯಾಪ್ನ ಫಿಲ್ ಮಾಡಬೇಕು ಅನ್ನೋದಕ್ಕೇನೆ ಐ ಹ್ಯಾವ್ ಈವನ್ ಸ್ಟಾರ್ಟೆಡ್ ಅ ಕುಕಿಂಗ್ ಎಪಿಸೋಡ್ಸ್ ಇನ್ ಮೈ ಚಾನಲ್, ಸೊ ದ್ಯಾಟ್ ಪೀಪಲ್ ನೋ ವಾಟ್ ಆರ್ ದ ಥಿಂಗ್ಸ್ ವಿಚ್ ಆರ್ ಗೆಟಿಂಗ್ ಇನ್ ಟು ದ ಫುಡ್, ವಾಟ್ ಆರ್ ದ ಥಿಂಗ್ಸ್ ದ ಚೈಲ್ಡ್ ಇಸ್ ಟೇಕಿಂಗ್ ಇನ್. ಸೊ ಇದೆಲ್ಲ ನಾಲೆಡ್ಜ್, ಒಂದು ಪ್ರಿಲಿಮಿನರಿ ನಾಲೆಡ್ಜ್ ಆಗಿ ಪೇರೆಂಟ್ಸಿಗೆ ಗೊತ್ತು ಮಾಡಿಸ್ಕೋಬೇಕು.